ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಿ ನಗರದ ನೀರಿನ ಸಮಸ್ಯೆ ಹಾಗೂ ಹಲವು ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದರು. ನಗರದಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದ ಕಾಮಗಾರಿಗಳಲ್ಲಿ ಕೆಲ ಭಾಗಗಳು ಬಾಕಿ ಉಳಿದಿದ್ದು ಇದೇ ವಾರದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗುತ್ತದೆ ಎಂದು ತಿಳಿಸಿದರು. ಕಾಮಗಾರಿ ಶೀಘ್ರ ಪೂರ್ಣಗೊಂಡ ಬಳಿಕ ಜನರಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗುವ ವಿಶ್ವಾಸ ವ್ಯಕ್ತಪಡಿಸಿದರು. ನೀರಿನ ಯೋಜನೆಗಳನ್ನು ವಿಳಂಬ ಮಾಡದೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ರಾಜ್ಯದ ಹಲವು ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದ ಅವರು, ಪ್ರಸ್ತುತ ರಾಜಕೀಯ ಪರಿಸ್ಥಿತಿ, ಪಕ್ಷದ ಮುಂದಿನ ಕಾರ್ಯಕ್ರಮಗಳು ಹಾಗೂ ಸಾರ್ವಜನಿಕ ಅಭಿವೃದ್ಧಿ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯ ಶಾಸಕರು, ರಾಜು ಶೇಟ್, ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು. ಗೌಸ್ತಾನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಆದ್ರೂ ಕಾನೂನಲ್ಲಿ ಡ್ಯಾಮ್ನಲ್ಲಿ ಇಂಡಸ್ಟ್ರಿಗೆ ಅಂತ ಹೇಳ್ಬೇಕಂತ ರೂಲ್ ಇದೆ. 2 TMC ಇದೆ, ಅದು 2 TMC ಒಯ್ತಾ ಇಲ್ಲ. ಫ್ಯಾಕ್ಟ್ರಿಗೆ ಅದಾவது ಪಾರ್ಟ್ ಆಫ್ ದ ಜಾಬ್ ಓರಿಯೆಂಟೆಡ್. ಅದು ಫ್ಯಾಕ್ಟ್ರಿ ಅಂದ್ರೆ ನೀವು ಫ್ಯಾಕ್ಟ್ರಿ ಅಂತಲ್ಲ. ಧಾರವಾಡದಲ್ಲಿ ಬೆಳಗಾವಿ ಜಿಲ್ಲೆಯವರು ನೌಕರಿ ಮಾಡ್ತಾರ ಫ್ಯಾಕ್ಟ್ರಿಯಲ್ಲಿ. ನಿಮ್ಮವ್ರೆ, ನಿಮ್ ಸಂಬಂಧಿಕರ ಮಾಡ್ತಾರ. ಅಧಿಕಾರಿಗಳು ಹೇಳುವಂತದ್ದು ಏನಂತಂದ್ರೆ, ಈಗ ಆಲ್ರೆಡಿ ಏನ್ ಕೈಗಾರಿಕೆ ಹೋಗ್ಬೇಕಾಗಿತ್ತು ಅದು ಅಲಾಟ್ಮೆಂಟ್ ಆಗಿಬಿಟ್ಟಿದೆ. ಈಗ ಎಕ್ಸಸ್ ಆಗಿ ತಗೊಂಡು ಹೋಗ್ತಾ ಇದಾರೆ. ಎಕ್ಸಸ್ ತಗೊಂಡ್ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಪೈಪ್ ಎಷ್ಟಿದೆ ಅಷ್ಟು ಹೋಗ್ಬೇಕದ. ಹೆಂಗ್ ಅವ್ರ ಎಕ್ಸಸ್ ಈಗ ಏನು 9 ಇಂಚ್ 12 ಇಂಚ್ ಪೈಪ್ ಇದೆ. ಅದು 365 ಡೇಸ್ ಮಾಡಿದ ಡಿಸೈನ್. ಅದು ಅವ್ರು ಬಾಳಾರ 2 TMC ಅಲ್ಲಿ 25% ಏನೋ ನೀರು ಹೋಯ್ತಿರ್ಬೋದು. ಇನ್ನು 1.75 ಅವ್ರಿಗೆ ನೀರ್ ಇದೆ. ಅದು ಡ್ಯಾಮ್ ನಲ್ಲಿ ಇಂಡಸ್ಟ್ರಿಗೆ ರಿಸರ್ವ್ ಮಾಡಿರುವಂತ ಕೋಟಾ ಇರೋದು. ಆ ಕೋಟಾದಲ್ಲಿ ಅವ್ರು ಹೋಯ್ತಿದ್ದಾರೆ. ಇಲ್ಲ ಇನ್ನು ಅವ್ರು ಕೈಗಾರಿಕೆಗೆ ಕೊಡ್ಬೇಕಾಗಿದೆ, ಅಲಾಟ್ಮೆಂಟ್ ಮುಗಿದೋಗಿದೆ. ಎಕ್ಸಸ್ ಆಗಿ ಒಂದಿಷ್ಟು ಏನಂತ ಪ್ರಭಾವ ವಿಶೇಷ ಎಕ್ಸಸ್ ಅಂತ ಪ್ರಶ್ನೆ ಬೇಕಿಲ್ಲ. ಅದು ಯಾಕಂದ್ರೆ ಅದು ಕೆಪಾಸಿಟಿ ಹೆಚ್ಚಿದೆ, ಅಷ್ಟು ಹೋಗ್ಬೇಕದ. ಹೆಚ್ಚು ಹೋಗಲ್ಲ ತಗೋದು. ಕಾಲುವೆ ಇದೆ, ನದಿ ಇದೆ, ಹಳ್ಳ ಇದೆ ಅಂದ್ರೆ ಬಿಟ್ಟಿದಾರ ಅಂತ ಹೇಳಿ ಪೈಪ್ ನಾಗ ಹೋಗ್ಬೇಕದು. ಇದು ಎಲ್ಲ ಈಗ ಇವತ್ತಿಂದ ಸ್ಥಿತಿ ಅಲ್ಲ. ನಾವು ಮಳೆಗಾಲ ಇಲ್ಲ, ಮಳೆಗಾಲ ಕೂಡ ನಾವು ದುಷ್ಕ ಕೊಡ್ತೀವಿ. ಅಲ್ಲಿ ಕೂಡ ನಮ್ ಕೆಪಾಸಿಟಿ ಕಡಿಮೆ ಇದೆ. ಪಂಪಿಂಗ್ ಆಗ್ಲಿ, ಫಿಲ್ಟ್ರೇಷನ್ ಆಗ್ಲಿ, ಹಿಂಗಾಗಿ ಅದು ಸಮಸ್ಯೆ ಇದೆ. ಇನ್ನ ಪರ್ಯಾಯವಾಗಿ ಅದಕ್ಕೆ ಮತ್ತೆ ಹೊಸದು ಆಗ್ಬೇಕು. ಮಾಡಬೇಕಲ್ಲ. ಮಹಾನಗರ ಕಮಿಷನರ್ ಇಲ್ಲ, ಕಮಿಷನರ್ ಕಿಂತ ಅಲ್ಲಿ ಕಮಿಟಿ ಇದೆ. ಅವರು ಜವಾಬ್ದಾರಿಯಿಂದ ಕೆಲಸ ಮಾಡೋರು. ಏನ್ ಮಾಡ್ಬೇಕು? ಮೊನ್ನೆ ಹೇಳಿದ್ರಲ್ಲ ನಿಮ್ಗೆ, ಅವ್ರು ಬಂದು ಯಾರ್ದು ಚರ್ಚೆ ಮಾಡೋದ. ಮೊನ್ನೆ ಹೇಳಿದ್ರು ನಿಮ್ಗೆ, ಇದು ನಮ್ಗೆ ಹಿಂಗು ಇನ್ನು 10 ವರ್ಷ ನಂತರ ಎಷ್ಟು ಕಡಿಮೆ ಆಗ್ತೈತೆ, ಇದಕ್ಕೇನ ಪ್ಲಾನ್ ಮಾಡಿ ಅಂತ ಹೇಳಿ ಮಾಡ್ಬೋದು. ಅವ್ರೇನು ಹೇಳಲ್ಲ, ಕಸದ ಬಗ್ಗೆ ಏನು ಹೇಳಲ್ಲ, ನೀವು ನೀರಿನ ಬಗ್ಗೆ ಹೇಳಲ್ಲ, ಬೇರೆ ಯಾವ್ದೋ ಸಮಸ್ಯೆ ನಮ್ ಜೊತೆ ಅವ್ರು ಚರ್ಚೆ ಮಾಡೋಲ್ಲ. ಅದ ಖಂಡಿತ. ಇನ್ನೊಂದು 15 ದಿವಸ ಆಗದಿದ್ರೆ ಎಲ್ಲ ಇಡೀ ದೇಶಕ್ಕೆ ಆತಂಕ ಇದೆ ಅದ್ರ ಬಗ್ಗೆ. ಅದು ಇನ್ನೊಂದು ವಾರದಲ್ಲಿ ಮಳೆ ಆಗದಿದ್ರೆ ಆ ಸಮಸ್ಯೆ ಉದ್ಭವ ಆಗ್ಬೇಕು. ಇನ್ನೊಂದು ವಾರ 10 ದಿವಸ ಮಳೆ ಆಗದೆ ಹೋದ್ರೆ ಬಿತ್ತಿದ್ ಮಾತ್ರ ಎಲ್ಲ ವೇಸ್ಟ್ ಆಗ್ತದೆ. ಇಲ್ಲ, ಈಗ ಎಲ್ಲಾರು ನಮ್ಮ ಟ್ರೈ ಮಾಡಿದ್ರೆ ಅವ್ರದೇ ಬಾಂಬೆದಾಗೂ ಲೆಕ್ಕ ಮಾಡಿ ಅವ್ರು ನೀರು ಕೊಡ್ತಾ ಇದಾರೆ. ಅವ್ರದ್ದು ಸಮಸ್ಯೆ ಇದೆ. ಅವ್ರು ನಮಗ್ ನೀರು ಕೊಡುವಂತ ಪರಿಸ್ಥಿತಿಯಲ್ಲಿ
ಇಲ್ಲ ಹಿಂದೆ ಇದ್ದಾಗ ಬಿಟ್ಟಿಲ್ಲ ಅವರು, ಮಳೆ ಆದ್ಮೇಲೆ ಅವ್ರ ಫುಲ್ ನೀರ್ ಸ್ಟೋರ್ ಇದ್ದಾಗ ಬಿಟ್ಟಿಲ್ಲ ಅವರು. ಈಗ ಅವ್ರದ್ದು ಆಲ್ಮೋಸ್ಟ್ ನಮ್ಮ ಪರಿಸ್ಥಿತಿ ಅವ್ರದ್ದು ಇದೆ. ಈಗ ಅವರಿಂದ ನಾವ್ ಏನ್ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಹೆಂಗ್ ಸರಿ ಮಾಡ್ಬೇಕು ಅನ್ನೋದು ಯೋಜನೆ ಮಾಡ್ಬೇಕು. ಇಲ್ಲ ಇಲ್ಲ, ಅವ್ರ ಮ್ಯಾರೇಜ್ ಹೋಗಿದ್ರು, ಅದು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಮಾತಾಡಿದಾಗ ಅವ್ರು ಹೇಳಿದ್ರೆ ನಮ್ದೇ ಪರಿಸ್ಥಿತಿ ಸರಿ ಇಲ್ಲ, ಬಿಡ್ಲಿಕ್ಕೆ ಆಗೋಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದು ಎಲ್ಲರೂ ಕೇಳಾರ, ಅವ್ರಿಗೆ ಸುಮಾರು ಜನ ಕೇಳ್ತಾರೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಯಾರು 20 ಮಂದಿ ಆಗವ್ರ ಅಷ್ಟೇ ರೀ. ಡಿಮಾಂಡ್ ಇರೋದು 40 ಜನ 60 ಜನ ಇದ್ದಾರೆ. ಯಾರು ಕೊಡೋದು? ಈಗ ನಿಮ್ಮ ಇದ್ರ ಪ್ರಕಾರ ಬೆಳಗಾವಿ ಜಿಲ್ಲೆಗೆ ಎಷ್ಟು ಬರ್ಬೋದು ಸರ್? ಹೇಳಿಕ್ಕಾಗಲ್ಲ, ಏನ್ ಅದ್ ನೋಡ್ಬೇಕಲ್ಲ. ಅವಾಗ ಹೆಂಗ್ ಡಿಮಾಂಡು, ಯಾವ ಜಾತಿವಾರ ಪ್ರಾಂತವಾರ ಇವೆಲ್ಲ ಕೊಡ್ಬೇಕು ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಇನ್ನೊಂದು ಸ್ಥಾನ ಕೊನೆ ಜಿಲ್ಲೆ ಇರೋದ್ರಿಂದ ಹೆಚ್ಚುವರಿಯಾಗಿ ಇಲ್ಲಿ ಸಚಿವ ಸ್ಥಾನ ಬೇಕು, ಸಂಘಟನೆ ಇಲ್ಲ ಅಂತ ಅಲ್ಲ, ಒಂದಂತಿ ಕನಿಷ್ಠ ಕೊಡ್ಲೇಬೇಕು ಅಷ್ಟೇ. ಇಲ್ಲ, ಒಂದಂತಿ ನಾವು ಕೂಡ ಹೇಳ್ಯಾರ, ಒಂದಂತಿ ಕನಿಷ್ಠ ಕೊಡ್ಲೇಬೇಕು. ಹೆಚ್ಚಿಗೆ ಕೊಡದು ಬಿಡೋದ ಆವಾಗಿನ ಸಂದರ್ಭ ಸರ್ಕಾರ ಕೊಡ್ತಾರೆ. ಇನ್ ಒಂದಂತ ಯಾರಿಗಂತ ಹೆಸರು ನೋಡಿ, ಒಂದ್ ಯಾರಿಗಂತ ಹದಿನೈದು ಹೋಗ್ತದ ಈ ಸಲ ಬರ್ತದ. ಅದು ಅವ್ರು ನೋಡ್ತಾರೆ, ಹೈಕಮಾಂಡ್ ಯಾರಿಗೆ ಕೊಡ್ಬೇಕು, ಯೋಗ್ಯ ಸೂಕ್ತವಾಗಿ ತೀರ್ಮಾನ ಮಾಡ್ತಾರೆ. ಸರ್, ನಗರಕ್ಕೆ ಯಾವ್ದು ಗೌರ್ಮೆಂಟ್ ಇದ್ರ ನಗರಕ್ಕೆ ಯಾವತ್ತು ಕ್ಯಾಬಿನೆಟ್ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಇನ್ನೂವರೆಗೆ, ರಿಆರ್ಗನೈಸೇಷನ್ ಆದಾಗಿಂದ. ಅದಕ್ಕಾಗಿ ಈಗ ಏನಾದ್ರು ಸಿಟಿ ಸಲುವಾಗಿ ಡಿಮಾಂಡ್ ಮಾಡ್ತೀರಾ? ಸ್ಪೆಷಲ್ ಸಿಟಿ ಕೊಡಬೇಕಂತ ಇಲ್ಲಿ ಬಾಳ ಹಾಸನಕ್ಕೂ ಸಿಕ್ಕಿಲ್ಲ, ಇನ್ನು ಮಟ್ಟ ಹಾಸನಕ್ಕೂ ಸಿಕ್ಕಿಲ್ಲ ಯಾವಾಗ. ಯಾಕಂದ್ರೆ ಸ್ಟೇಟ್ ಅವರು ಅಂತ ಬಾಳ ಅದಾವ. ಅದು ನಾವು ಮಾಡ್ಲಿಕ್ಕಾಗಲ್ಲ. ನಾವು ಇನ್ನಿಬ್ಬರಿಗೆ ಕೂಡ ಮುಸ್ಲಿಂ ಕೂಡ ಹೇಳಿದೀವಿ, ಅಷ್ಟು ಮಾತ್ರ ಹೇಳಿದ್ವಿ. ಮುಂದೆ ಯಾರು ಕೊಡ್ತಾರೋ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.